ಒಂದು ಜಿಪಿಡಿ ಶಿಕ್ಷಕರಿಗೆ ಉತ್ತಮವಾಗಿರ್ತಕ್ಕಂಥ 6 ದಿನಗಳ ಕಾಲ ತರಬೇತಿಯನ್ನು ಕೈಗೊಂಡಿದ್ದೀವಿ. ಜೊತೆಗೆ ಇವು ಮಿಲಾದ್ ಶುಗರ ಕಾರ್ಯಾಗಾರಗಳ ಜೊತೆಗೆ ಪ್ರತಿ ಶಾಲೆಯಲ್ಲೂ ಕೂಡ ರಾಷ್ಟ್ರಗೀತೆಯನ್ನು ಕೂಡ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾನು ಈಗಾಗಲೇ ಒಂದು ಆದೇಶವನ್ನು ಕೊಟ್ಟಿದ್ದೀನಿ ಸರ್. ಮಾನ್ಯ ಈಗ ಇದಕ್ಕೂ ಮಕ್ಕಳು ಸರಿಯಾಗಿ ಸ್ಪಂದನೆ ಕೊಡಲಿಲ್ಲಪ್ಪ ಅಂದ್ರೆ ಕ್ವಿಕ್ ಕ್ಲಾಪ್ ಚಪ್ಪಾಳೆ ಮುಖಾಂತರ ಹೇಳ್ತೀವಿ. ಚಪ್ಪಾಳೆ ಅಂತಂದ್ರೆ 6 dash 2 6 2 6 2 ನೋಡಿ ಒಂದ್ಸರಿ 1 2 3 4 5 6 1 2 6 ಆಗಿಂದ 1 2 ಒಟ್ಟಿಗೆ ಹಾಕೋಣ. ಇದು ಮಕ್ಕಳು ಪರ್ಫೆಕ್ಟ್ ಆಗೋದನ್ನ ಇದನ್ನೇ ಮಾಡಿ. ಪರ್ಫೆಕ್ಟ್ ಆದ್ಮೇಲೆ ಮಾಡಿ ರಾಷ್ಟ್ರಗೀತೆ ಮೊದಲೇ ಸಾಂಗ್ ಇದನ್ನ ಹೇಳ್ಬಿಟ್ಟು ಅಲ್ಲಿ ನಮ್ಮ ರಾಮಕೃಷ್ಣ ಹೆಗಡೆ ಅವ್ರ ಹೆಸರು ಹೆಗಡೆಯವರ ಅಂತ ನಗರ ಅಂತ ಹೆಸರಿಟ್ಟಿದ್ದಾರೆ. ಅಲ್ಲಿ ನಮ್ಮ ಸೇವಾದಳದ ಒಂದು 2 ಎಕರೆ ಜಮೀನ್ದಾಗ ನಮ್ಮ ಸಂಸ್ಥೆ ಒಂದು ಕಾರ್ಯಾಗಾರದಲ್ಲಿ ಅಲ್ಲಿ ಅವ್ರು ಬಂದಿದ್ರು. ಅಲ್ಲಿ ಬಂದಾಗ ಅಲ್ಲಿ ಎಲ್ಲ ಶಿಸ್ತು ಮಾಡಿದಾಗ ಬಂದಾಗ ನಮ್ಮ ಹಳ್ಳಿಗೆ ಅವ್ರದ್ದು ಬೆಳಗ್ಗೆ ರಾತ್ರಿ ಹೋದಾಗ ನಾನು 2 ಸಲ ವಿಸಿಟ್ ಕೊಟ್ಟಿದ್ದೆ. ಮುಕ್ತಾಯಕ್ಕೆ ಹೋದೆ, ಉದ್ಘಾಟನೆ ಹೋಗಿದ್ದೆ. ಹೋದಾಗ ಇವನ್ನೆಲ್ಲರೂ ಬೆಳಿಗ್ಗೆ ನಿಮ್ಮ ಸರ್ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅಂತೇಳಿ. ಯಾಕಂದ್ರೆ ಅವ್ರ ಮಗ್ಳದಂತ ನಾವು ಹೊಗಡೆ ಹೇಳೋದಿಲ್ಲ. ಯಾರು ಕೆಲಸ ಮಾಡ್ತಾರೋ ಅವ್ರು ಬಗತಾರೆ. ಈ ಕೊಟ್ರೇಶ್ ಅವರು, ಮಡಿಕೇಶ್ವರ ಅವರು, ಈಗ ಚಕ್ರಮರಿ ಅವರು 3 ಮಂದಿ ತ್ರಿಪುಟಿಗಳು ಇವೆಲ್ಲ ಇಡೀ ನಾನು ನೋಡ್ತಿರ್ತೀನಿ ಮೊಬೈಲ್ದಾಗ. ಯಾರಿಗೂ ಬೇಡ, ಅವ್ರ ಮೊಬೈಲ್ದಾಗ ಹೋಯ್ತಂದ್ರೆ ಇಡೀ ಜಗತ್ತಕ್ಕೆ ಪ್ರಪಂಚಕ್ಕೆ ಕಾಟು ಬಿಡ್ತದ ಕೊಟ್ರೇಶ್ ಅವ್ರ ಮೊಬೈಲ್ದಾಗ ಬಂತು ಅಂದ್ರೆ ಅಂತ. ಅವ್ರು ಯಾವಾಗ ಸ್ಕೂಲ, ತಮ್ಮ ಸಂಸಾರ, ಮಕ್ಕಳು ಎಲ್ಲ ಇದ್ದರೂ ಕೂಡ ಇದು ಒಂದೇ ಅಲ್ಲ, ಧಾರ್ಮಿಕ ಎಲ್ಲ ಕಾರ್ಯಕ್ರಮಗಳಿಗೆ ಅವ್ರು 3-4 ಮಂದಿ ಭಾಗಿಯಾಗಿ ಯಶಸ್ವಿಸಿಕೊಡ್ತಿರ್ತಾರೆ. ಅದಕ್ಕಾಗಿ ಈಗ ಶಿಸ್ತು ಸಂಸ್ಥೆ, ಪಕ್ಷಾತೀತ ಜಾತ್ಯತೀತವಾದಂಥ ಸಂಸ್ಥೆ, ದೇಶಕ್ಕಾಗಿ ನಾಗರಿಕರನ್ನು ಒಳ್ಳೆಯ ಶಿಸ್ತುಬದ್ಧವನ್ನು ತಯಾರು ಮಾಡುವಂಥ ಸಂಸ್ಥೆದೊಳಗೆ ನೀವೆಲ್ಲರೂ ಪಾಲ್ಗೊಂಡು ಪ್ರತಿಯೊಂದು ಶಾಲೆ ಒಳಗೆ ಅವ್ರು ಹೇಳ್ದಂಗೆ ಬಿ.ಒ ಸಾಹೇಬ್ ಹೇಳ್ದಂಗೆ ಈಗಾಗಲೇ ಶಾಖೆ ಅದಾವೆ. ಈ ಶಾಖೆಗಳನ್ನು ಇನ್ನಿಷ್ಟು ಹೆಚ್ಚು ಮಾಡಿ ಅವಶ್ಯದ ಮಾಡಬೇಕು. ಮಾಡ್ತೀರಂತ ತಿಳ್ಕೊಂಡು ನನಗೆ ಭಾವನೆ ಅದ. ಬೆಳಿಗ್ಗೆ ಅವರು ನನ್ನ ನಿರಂತರವಾಗಿ ಇವತ್ತು ಉಡುಪಿ ಇರಬೇಕು, ಶಿವಮೊಗ್ಗ ಇರಬೇಕು, ಬಳ್ಳಾರಿ ಇರಬೇಕು, ಬೆಳಗಾವ, ಎಲ್ಲಿ ಹೋದರೂ ಕೂಡ ಅವ್ರು ಹೇಳಿದರು ಗೌರವ ಪ್ರಶಸ್ತಿ ಕೊಡಿಸಿದ್ರಂತಲ್ಲ. ನಾನು ಒಬ್ಬ ಕಾರ್ಯಕರ್ತ ಸಮಿತಿ ಒಳಗೆ ಸಮಿತಿ ಇರ್ತದಲ್ಲಿ ನಮಗೆ ಯಾವಾಗಲೂ ನಮ್ಮ ಹಳ್ಳಿಗೆಯವರಾಗಬೇಕು. ಬಿಜಾಪುರದಿಂದ ಇದ್ದಂಥ ಎಲ್ಲ ನಮ್ಮ ಜಿಲ್ಲೆ ಅಂತ ಸೋಮಶೇಖರ್ ರಾಠೋಡ್ ಇರ್ಬೋದು, ಯಾರ ಕಲಿಸಿಕೊಂಡು ಅಚ್ಚುಕಟ್ಟಾಗಿ ಬಂದಂಥ ಆ ಮಕ್ಕಳ ನೃತ್ಯ ನೋಡಿ ಆಗಲಿ ಇವರು ಇರುವಂಥ ನಡವಳಿಕೆಗಾಗಿ ಪ್ರಸಿದ್ಧಿ ಕೊಟ್ಟರು. ಆ ಶಾಲೆಗಳಲ್ಲಿ ಯುವಕರಲ್ಲಿ ಒಂದು ಶಿಸ್ತನ್ನು ಬೆಳೆಸುವಂಥ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಅದಕ್ಕೆಲ್ಲ ತಾವು ಯಾವುದೇ ಫಲಾಪೇಕ್ಷೆ ಬೇಡದೆ ಮಕ್ಕಳಲ್ಲಿ ಶಿಸ್ತನ್ನು ಬೆಳೆಸಲಿಕ್ಕೆ, ಜೊತೆಗೆ ರಾಷ್ಟ್ರಾಭಿಮಾನವನ್ನು ಬೆಳೆಸಲಿಕ್ಕೆ ಪಣತೊಟ್ಟು ಇದರೊಳಗೆ ತಾವೇ ಭಾಗಿಯಾಗಿ ಯಾವುದೂ ಅಪೇಕ್ಷೆ ಇಲ್ಲದೆ ನಮ್ಮ ಮಕ್ಕಳಿಗೆ, ಯುವಕರಿಗೆ ನೀವು ಮಾರ್ಗದರ್ಶನ ನೀಡ್ತಾ ಇದ್ದೀರಿ ಅನ್ನೋದು ನನಗೆ ಭಾಳ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತದೆ. ಇಡೀ ವರ್ಷ ಪ್ರತಿ ತಿಂಗಳು ಜೂನದಿಂದ ಉದ್ಘಾಟನೆ ಹಿಡ್ಕೊಂಡು ಮಾರ್ಚ್ದವರೆಗೆ, ಮಹಿಳಾ ದಿನಾಚರಣೆಯವರೆಗೆ, ಅಂದರೆ ಪ್ರತಿ ತಿಂಗಳಲ್ಲಿರುವಂಥ ದಿನಾಚರಣೆಗಳಿಗೆ ರಾಷ್ಟ್ರೀಯ ಆಗಿರ್ಬೋದು, ಯಾವುದೇ ದಿನಾಚರಣೆ ಅದರಲ್ಲಿ ಶಿಸ್ತುಬದ್ಧವಾಗಿ ಮಕ್ಕಳಿಗೆ ತಾವೆಲ್ಲ ಪಾಲ್ಗೊಂಡು ಭಾರತ ಸೇವಾದಳದ ವತಿಯಿಂದ ಹಲವಾರು ಕಾರ್ಯಕ್ರಮಗಳ ಹಮ್ಮಿಕೊಳ್ತಾ ಇರೋದನ್ನು ನಾನು ನೋಡಿ ಭಾಳ ಸಂತೋಷ ಪಡ್ತಾ ಇದ್ದೀನಿ. ಯಾಕಂದರೆ ಯಾವುದೇ ಒಂದು ಶಿಸ್ತುಬದ್ಧ ಕಾರ್ಯಕ್ರಮಗಳು ಆಗಬೇಕಂದ್ರೆ ಇಲ್ಲಿ ಭಾಳ ನಮ್ಮಲ್ಲಿನೂ ಸಹಿತ 3 ಜನ ಅವ್ರಿಗೆ ತ್ರಿಮೂರ್ತಿ ಅಂತೀವಿ. ಚಕ್ರಮಣಿ ಒಬ್ಬರು ಆಯಿತು, ಕೊಟ್ರೇಶ ಆಯಿತು, ಆ ನಂತರ ಇವರು ನಮ್ಮ ಮಡಿಕೇಶ್ವರ ಅವರು. ಯಾವುದೇ ಒಂದು ದಿನಾಚರಣೆ ಬಂತಂದರೆ ಭಾರತ ಸೇವಾದಳದ ಡ್ರೆಸ್ ಹಾಕ್ಕೊಂಡು ಬಂದುಬಿಡ್ತಾರೆ. ಆಮೇಲೆ ಹಿರಿಯರು ಅವರೆಲ್ಲರೂ ಬರ್ತಿರ್ತಾರೆ. ಆದರೆ ಇವರು ಮುಚ್ಚಂಡಿಯಲ್ಲಿ ಇದ್ದು ಭಾರತ ಸೇವಾದಳದ ಒಂದು ಪರವಾಗಿ ಯಾವುದೇ ಕಾರ್ಯಕ್ರಮ ಇರಲಿ ಅದರಲ್ಲಿ ಭಾಗಿಯಾಗಿ ಅದನ್ನು ಯಶಸ್ವಿಯನ್ನು ಮಟ್ಟಕ್ಕೆ ತರಲಿಕ್ಕೆ, ಯಶಸ್ವಿಗೊಳಿಸ್ಲಿಕ್ಕೆ
ಎಲ್ಲರೂ ಸಹಾಯ ಸಹಕಾರವನ್ನು ಮಾಡ್ತಾ ಇದ್ರಿ. ನನಗೆ ಇವತ್ತಿನ ದಿವಸ ಇಡೀ ವರ್ಷದ ನಿಮ್ಮ ಈ ಚಟುವಟಿಕೆಗಳು ಏನೇನು ಹಮ್ಕೋಬೇಕು ಅನ್ನೋದ್ರ ಬಗ್ಗೆ ಪುನರ್ ಚೇತನ ತರಬೇತಿಯಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ರಿ. ಇದರ ಜೊತೆಗೆ ನಮ್ಮ ಶಾಲೆಗಳಲ್ಲಿ ಸಹಿತ ಒಂದು ಭಾರತ ಸೇವಾದಳ ಒಂದು